ಜ್ಯೋತಿಷ್ಯದಲ್ಲಿ ಶುಭ ಅಂದ್ರೇನೆ ಗುರು. ಗುರುವಿಲ್ಲದೆ ಯಾವ ಶುಭ ಕಾರ್ಯ ಕೂಡ ನಡೆಯೋದಿಲ್ಲ. ಪ್ರಪಂಚದಲ್ಲಿ ಸರ್ವ ವಿಧವಾದ ಶುಭಕ್ಕೂ ಈ ಗುರುವೇ ಕಾರಣ. ಯಾವುದು ಶುಭವೋ ಆ ವಿಷಯದ ಬಗ್ಗೆ ಕೇಳೋದ್ರಿಂದ, ಆ ವಿಷಯದ ಬಗ್ಗೆ ಮಾತಾಡೋದ್ರಿಂದ ಎಲ್ಲವೂ ಶುಭವೇ ಆಗತ್ತೆ ಅನ್ನೋದು ಶಾಸ್ತ್ರದ ಮಾತು. ಹಾಗಾಗಿ ಸಿಂಹಧ್ವಜ ಚಾನೆಲ್ನ ಎಲ್ಲ ವೀಕ್ಷಕ ಬಾಂಧವರಿಗೂ ಆ ಗುರುವಿನ ಅನುಗ್ರಹವಾಗಲಿ. ಆಯುಷ್ಯ, ಆರೋಗ್ಯ, ಸಂಪತ್ತು, ಸುಖ ಸೌಖ್ಯಗಳನ್ನು ಗುರು ನಿಮಗೆಲ್ಲ ನೀಡಲಿ ಅಂತ ಪ್ರಾರ್ಥಿಸ್ತೇನೆ. ಹರಮುನಿದರು ಗುರು ಕಾಯುವನು ಅನ್ನೋ ಮಾತಿದೆ ನಮ್ಮ ಸಂಸ್ಕೃತಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಸಾಕ್ಷಾತ್ ತ್ರಿಮೂರ್ತಿಗಳಿಗೆ ಸಮನಾದವನು ಅಥವಾ ಅದಕ್ಕಿಂತ ಮಿಗಿಲಾದವನು ಅಂದರೂ ಕೂಡ ಅದನ್ನು ನಮ್ಮ ಶಾಸ್ತ್ರಗಳು ಒಪ್ಪಿಕೊಳ್ಳುತ್ತೆ. ಸರ್ವ ವಿಧವಾದ ದೈವಾರಾಧನೆಯ ಮೊದಲು ಗುರುವಿನ ಆರಾಧನೆ ಆಗಲೇಬೇಕು. ಗುರುವನ್ನ ಸ್ಮರಿಸದವನು ಅಜ್ಞಾನಿಯಾಗ್ತಾನೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಲ್ಲಿ ಅಂಧನಾಗಿ ಮುಚ್ಚಿಕೊಂಡಿರುವ ಈ ನನ್ನ ಕಣ್ಣುಗಳನ್ನು ಜ್ಞಾನವೆನ್ನುವ ಕಾಡಿಗೆಯ ಕಡ್ಡಿಯಿಂದ ತೆರೆಸಿದಂತಹ ಜ್ಞಾನದಾತನಾದ ಗುರುವಿಗೆ ನನ್ನ ನಮಸ್ಕಾರಗಳು. ಅಂತಹ ಪರಮ ಶುಭನಾದ ಗುರುವಿನ ಮಹಾದಶ ಯಾರಿಗೆ ಶುಭ, ಯಾರಿಗೆ ಅಶುಭ, ಗುರುವಿನಿಂದ ಶುಭ ಫಲಗಳನ್ನು ಪಡೆಯುವುದಕ್ಕೆ ಏನು ಮಾಡಬಹುದು, ಈ ಎಲ್ಲ ವಿಷಯವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನಿಮ್ಮ ಪ್ರೀತಿಯ ಸಿಂಹಧ್ವಜ ಚಾನೆಲ್ 10,000 ಸಬ್ಸ್ಕ್ರೈಬರ್ಸ್ಗಳನ್ನು ಪಡೆದುಕೊಂಡಿದೆ. ಇದಕ್ಕೆ ಕಾರಣವಾದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಸಾವಿರಾರು ಜನ ಈ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಆದರೆ ಯಾಕೋ ಏನೋ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. 75% ಜನ ಕೇವಲ ನೋಡ್ಕೊಂಡು ಹೋಗ್ತಾ ಇದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇವತ್ತು ಪರಮ ಶುಭನಾದ ಗುರುವಿನ ಬಗ್ಗೆ ತಿಳಿತಾ ಇರೋದ್ರಿಂದ ಸಬ್ಸ್ಕ್ರೈಬ್ ಆಗುವಂತಹ ಒಳ್ಳೆಯ ಮನಸ್ಸನ್ನ ಗುರು ಅವರಿಗೆ ನೀಡಲಿ. ಹಾಗೆ ನಮ್ಮ ಚಾನೆಲ್ನ ಮೇಲೂ ಕೂಡ ಆ ಗುರುವಿನ ಅನುಗ್ರಹ ಆಗಬಹುದು ಅಂತ ನಾನು ಆಶಿಸ್ತಾ ಇದ್ದೀನಿ. ಗುರು ಧನಸ್ಸು ಮತ್ತು ಮೀನರಾಶಿಗೆ ಅಧಿಪತಿ. ಸಹಜ ರಾಶಿ ಕುಂಡಲಿಯಲ್ಲಿ ಭಾಗ್ಯ ಮತ್ತು ವ್ಯಯಸ್ಥಾನವಾಗುತ್ತೆ ಈ ಎರಡು ರಾಶಿಗಳು. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ರಾಶಿ, ಮಕರ ರಾಶಿ ನೀಚ ಸ್ಥಾನ. ಗುರು ಯಾವುದೇ ಲಗ್ನದಲ್ಲಿದ್ರೆ ದಿಗ್ಬಲವನ್ನ ಹೊಂದಿ ಬಲಿಷ್ಠನಾಗ್ತಾನೆ. ಗುರು ಮಹಾದಶಾದ ಅವಧಿ 16 ವರ್ಷಗಳು. ಆಗಲೇ ಹೇಳದಂತೆ ಗುರು ಸರ್ವ ವಿಧವಾದ ಶುಭ ಕಾರ್ಯಗಳಿಗೆ ಕಾರಕ. ವಿದ್ಯಾಬುದ್ಧಿಗೆ, ಸಂಪತ್ತಿಗೆ, ಸಂತಾನಕ್ಕೆ, ವೈವಾಹಿಕ ಜೀವನಕ್ಕೆ, ಸ್ತ್ರೀ ಜಾತಕದಲ್ಲಿ ಪತಿಗೆ ಕಾರಕನೂ ಕೂಡ ಇದೇ ಗುರುವೇ ಆಗ್ತಾನೆ. ಬಂಗಾರಗಳು, ಬಂಗಾರದ ಆಭರಣಗಳು, ಅದೃಷ್ಟ, ಕುಟುಂಬ ಸೌಖ್ಯ, ಧಾರ್ಮಿಕ ಕಾರ್ಯಗಳು, ಪೂಜೆ ಪುನಸ್ಕಾರ, ದೈವಭಕ್ತಿ, ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು, ಮಾರ್ಗದರ್ಶಕರು, ವೈದ್ಯ ವೃತ್ತಿ, ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಉದ್ಯೋಗ ಜೀವನ, ಮನುಷ್ಯನ ಬುದ್ಧಿವಂತಿಕೆ, ನೆನಪಿನ ಶಕ್ತಿ, ದೇಹದಲ್ಲಿ ಕೊಬ್ಬಿನ ಅಂಶ, ಲಿವರ್, ರಕ್ತದೊತ್ತಡ, ಆರೋಗ್ಯ, ಅನುಕೂಲ, ಶ್ರೀಮಂತಿಕೆ, ಈ ರೀತಿ ಹಲವಾರು ಪ್ರಮುಖ ಕಾರಕತ್ವಗಳು ಅಂತ ಹೇಳಿದ್ರೂ ಕೂಡ ಗುರುವಿನ ಕಾರಕತ್ವ ಇಲ್ಲದೆ ಇರುವಂತಹ ವಿಷಯಗಳೇ ಇಲ್ಲ. ಗುರು ಜನ್ಮ ಜಾತಕದಲ್ಲಿ ಒಳ್ಳೆಯ ಮನೆಯಲ್ಲಿದ್ರೂ ಶುಭವೇ, ಪಾಪಸ್ಥಾನದಲ್ಲಿದ್ರೂ ಶುಭವೇ. ಒಳ್ಳೆಯ ಮನೆಗಳಲ್ಲಿದ್ರೆ ಶುಭ ಫಲಗಳನ್ನ ನೀಡೋ ಮೂಲಕ ಒಳ್ಳೆಯ ಫಲಗಳನ್ನ ನೇರವಾಗಿ ಕೊಟ್ರೆ, ಪಾಪಸ್ಥಾನಗಳಲ್ಲಿದ್ರೆ ಆ ಪಾಪ ಫಲಗಳನ್ನ ಕಡಿಮೆ ಮಾಡೋ ಮೂಲಕ ಅಲ್ಲೂ ಕೂಡ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ಹೇಳಬೇಕು. ಹಾಗಾಗಿ ಗುರು ಎಲ್ಲಿದ್ದರೂ ಶುಭವೇ. ಈಗ ಯಾವ ಲಗ್ನಕ್ಕೆ ಯಾವ ಮನೆಯಲ್ಲಿದ್ರೆ ಗುರು ಮಹಾದಶ ಒಳ್ಳೆಯ ಫಲ ಕೊಡುತ್ತೆ ಅನ್ನೋದನ್ನ ನೋಡೋಣ. ಮೇಷ ಲಗ್ನಕ್ಕೆ ಗುರು ಭಾಗ್ಯ ವ್ಯಯಾಧಿಪತಿ ಆಗ್ತಾನೆ. ಈ ಲಗ್ನಕ್ಕೆ ಗುರು ಶುಭನಾಗ್ತಾನೆ. 3ನೇ ಮನೆ ಮಿಥುನದಲ್ಲಿ, 6ನೇ ಮನೆ ಕನ್ಯಾ ರಾಶಿಯಲ್ಲಿ, 10ನೇ ಮನೆ ಮಕರದಲ್ಲಿ ಬಿಟ್ಟು ಇನ್ಯಾವ ಮನೆಯಲ್ಲಿ ಕುಳಿತರೂ ಕೂಡ ಶುಭ ಫಲವನ್ನೇ ಕೊಡ್ತಾನೆ ಮೇಷ ಲಗ್ನಕ್ಕೆ. ವೃಷಭ ಲಗ್ನಕ್ಕೆ ಗುರು ಅಷ್ಟಮ ಲಾಭಾಧಿಪತಿಯಾಗಿ ಅಶುಭನಾಗ್ತಾನೆ. ಹಾಗಾಗಿ ಗುರು 3ನೇ ಮನೆಯಾದ ಕರ್ಕಾಟಕ ರಾಶಿ, 6ನೇ ಮನೆಯಾದ ತುಲಾ ರಾಶಿ, 8ನೇ ಮನೆಯಾದ ಧನಸ್ಸು, 11ನೇ ಮನೆಯಾದ ಮೀನ ಮತ್ತು 12ನೇ ಮನೆಯಾದ ಮೇಷರಾಶಿಯಲ್ಲಿ ಕುಳಿತರೆ ಅತ್ಯಂತ ಅನುಕೂಲ ಫಲಗಳನ್ನು ಕೊಡ್ತಾನೆ. ಗುರುವಿಗೆ ಅಷ್ಟಮಾಧಿಪತ್ಯ ಬಂದಿರೋದ್ರಿಂದ ಕೇಂದ್ರ ತ್ರಿಕೋನದಲ್ಲಿ ಇರೋದು
ಅಷ್ಟು ಅನುಕೂಲವಲ್ಲ ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬಹುದು. ಇನ್ನು ಮಿಥುನ ಲಗ್ನಕ್ಕೆ ಗುರು ಸಪ್ತಮ ದಶಮಾಧಿಪತಿಯಾಗ್ತಾನೆ. 2 ಕೇಂದ್ರ ಸ್ಥಾನಗಳ ಅಧಿಪತ್ಯ ಬಂದಿರೋದ್ರಿಂದ ಗುರುವಿಗೆ ಕೇಂದ್ರಾಧಿಪತ್ಯ ದೋಷ ಬಂದು ಈ ಲಗ್ನಕ್ಕೂ ಕೂಡ ಅಶುಭನಾಗ್ತಾನೆ. ಆದರೆ ದ್ವಿತೀಯ ಸ್ಥಾನವಾದ ಕರ್ಕಾಟಕ, ಚತುರ್ಥ ಸ್ಥಾನವಾದ ಕನ್ಯಾ, ಸಪ್ತಮ ಸ್ಥಾನವಾದ ಧನಸ್ಸು, ದಶಮ ಸ್ಥಾನವಾದ ಮೀನ, ಲಾಭ ಸ್ಥಾನವಾದ ಮೇಷರಾಶಿಯಲ್ಲಿದ್ದರೆ ಮಿಥುನ ರಾಶಿಗೂ ಅನುಕೂಲ ಫಲಗಳನ್ನು ಕೊಡ್ತಾನೆ. ಹಾಗೆ ಮಿಥುನ ಲಗ್ನದಲ್ಲೇ ಇದ್ರೂ ಕೂಡ ಅನುಕೂಲದ ಸಾಧ್ಯತೆ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಇನ್ನು ಕರ್ಕಾಟಕ ಲಗ್ನಕ್ಕೆ ಗುರು ಷಷ್ಠ ಭಾಗ್ಯಾಧಿಪತಿ ಆಗ್ತಾನೆ, ಶುಭನಾಗ್ತಾನೆ. ಈ ಲಗ್ನಕ್ಕೆ ಗುರು ಬಹುತೇಕ ಸ್ಥಾನಗಳಲ್ಲಿ ಶುಭ ಫಲವನ್ನೇ ಕೊಡ್ತಾನೆ ಅಂತ ಹೇಳಬೇಕು. 7ನೇ ಮನೆ ಮಕರ ರಾಶಿ, 8ನೇ ಮನೆ ಕುಂಭರಾಶಿ, 12ನೆಯ ಮನೆ ಮಿಥುನ ರಾಶಿಯನ್ನ ಹೊರತುಪಡಿಸಿ ಇನ್ಯಾವ ರಾಶಿಯಲ್ಲಿ ಕುಳಿತರೂ ಕೂಡ ಅತ್ಯಂತ ಶುಭ ಫಲಗಳನ್ನು ಕರ್ಕಾಟಕ ಲಗ್ನಕ್ಕೆ ಗುರು ಕೊಡ್ತಾನೆ ಅಂತ ಹೇಳಬಹುದು. ಸಿಂಹ ಲಗ್ನಕ್ಕೆ ಗುರು ಪಂಚಮ ಅಷ್ಟಮಾಧಿಪತಿಯಾಗಿ ಶುಭನಾಗ್ತಾನೆ. 3ನೇ ಮನೆಯಾದ ತುಲಾರಾಶಿ, 6ನೇ ಮನೆಯಾದ ಮಕರ ರಾಶಿ, ಈ 2 ಮನೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಮನೆಗಳಲ್ಲಿ ಬಹುತೇಕ ಶುಭ ಫಲಗಳನ್ನೇ ಕೊಡ್ತಾನೆ. ಆದರೆ ವ್ಯಯಸ್ಥಾನವಾದ ಕರ್ಕಾಟಕದಲ್ಲಿ ಕುಳಿತಾಗ ಅದು ಗುರುವಿಗೆ ಉಚ್ಚ ಸ್ಥಾನವೂ ಕೂಡ ಆಗಿರೋದ್ರಿಂದ ಇನ್ನೂ ಕೆಲವು ವಿಷಯಗಳನ್ನು ನಾವು ಪರಿಗಣನೆ ಮಾಡಿ ಆಮೇಲೆ ಫಲ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಇನ್ನು ಕನ್ಯಾ ಲಗ್ನಕ್ಕೆ ಗುರು ಚತುರ್ಥ ಸಪ್ತಮಾಧಿಪತಿಯಾಗಿ ಕೇಂದ್ರಾಧಿಪತ್ಯ ದೋಷವನ್ನ ಹೊಂದೋದ್ರಿಂದ ಅಶುಭನಾಗ್ತಾನೆ. ಲಗ್ನ ಸ್ಥಾನವಾದ ಕನ್ಯಾ, ದ್ವಿತೀಯ ಸ್ಥಾನವಾದ ತುಲಾ, ಚತುರ್ಥ ಸ್ಥಾನವಾದ ಧನಸ್ಸು, ಸಪ್ತಮ ಸ್ಥಾನವಾದ ಮೀನ, ದಶಮ ಸ್ಥಾನವಾದ ಮಿಥುನ ಮತ್ತು ಲಾಭ ಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿ ಗುರುವಿದ್ರೆ ಅನುಕೂಲ ಫಲಗಳನ್ನು ಕೊಡ್ತಾನೆ. ತುಲಾ ಲಗ್ನಕ್ಕೆ ಗುರು ತೃತೀಯ ಷಷ್ಠಾಧಿಪತಿಯಾಗ್ತಾನೆ, ಅಶುಭನಾಗ್ತಾನೆ. ಈ ಲಗ್ನಕ್ಕೆ 3ನೇ ಮನೆ ಧನಸ್ಸುವಿನಲ್ಲಿ, 6ನೇ ಮನೆ ಮೀನದಲ್ಲಿ, ಅಷ್ಟಮ ಸ್ಥಾನವಾದ ತುಲಾ ರಾಶಿಯಲ್ಲಿ, ದಶಮ ಸ್ಥಾನವಾದ ಕರ್ಕಾಟಕದಲ್ಲಿ, ಲಾಭ ಸ್ಥಾನವಾದ ಸಿಂಹದಲ್ಲಿ, ವ್ಯಯಸ್ಥಾನವಾದ ಕನ್ಯಾದಲ್ಲಿ ಗುರುವಿದ್ರೆ ಅನುಕೂಲ ಫಲವನ್ನ ಕೊಡ್ತಾನೆ. ವೃಶ್ಚಿಕ ಲಗ್ನಕ್ಕೆ ದ್ವಿತೀಯ ಪಂಚಮಾಧಿಪತಿಯಾಗಿ ಗುರುವು ಶುಭನಾಗ್ತಾನೆ. ಲಗ್ನ ವೃಶ್ಚಿಕದಲ್ಲಿ, ದ್ವಿತೀಯ ಸ್ಥಾನ ಧನಸ್ಸು ರಾಶಿಯಲ್ಲಿ, ಪಂಚಮದ ಮೀನ ರಾಶಿಯಲ್ಲಿ, 7ನೇ ಮನೆ ವೃಷಭ ರಾಶಿಯಲ್ಲಿ, ಭಾಗ್ಯಸ್ಥಾನವಾದ ಕರ್ಕಾಟಕದಲ್ಲಿ, ದಶಮ ಸ್ಥಾನ ಸಿಂಹ ರಾಶಿಯಲ್ಲಿ, ಹಾಗೆ ಲಾಭಸ್ಥಾನವಾದ ಕನ್ಯಾ ರಾಶಿಯಲ್ಲಿ ಗುರುವಿದ್ರೆ ವೃಶ್ಚಿಕ ಲಗ್ನಕ್ಕೆ ಗುರು ಶುಭ ಫಲಗಳನ್ನು ಕೊಡ್ತಾನೆ. ಧನಸ್ಸು ಲಗ್ನಕ್ಕೆ ಲಗ್ನ ಚತುರ್ಥಾಧಿಪತಿಯಾಗಿ ಗುರು ಶುಭನೇ ಆಗ್ತಾನೆ. ಹಾಗಾಗಿ ಬಹುತೇಕ ಸ್ಥಾನಗಳಲ್ಲಿ ಶುಭ ಫಲಗಳನ್ನೇ ಕೊಡ್ತಾನೆ. ದ್ವಿತೀಯ ಮಕರದಲ್ಲಿ, ತೃತೀಯ ಕುಂಭದಲ್ಲಿ, ಷಷ್ಠ ಸ್ಥಾನವಾದ ವೃಷಭದಲ್ಲಿ, 12ನೇ ಮನೆ ವೃಶ್ಚಿಕದಲ್ಲಿ ಹೊರತುಪಡಿಸಿ ಇನ್ಯಾವ ಮನೆಯಲ್ಲಿದ್ರೂ ಕೂಡ ಅನುಕೂಲ ಫಲಿತಾಂಶವನ್ನೇ ಕೊಡ್ತಾನೆ. ಮಕರ ಲಗ್ನಕ್ಕೆ ಗುರು ತೃತೀಯ ವ್ಯಯಾಧಿಪತಿಯಾಗಿ ಅಶುಭನಾಗ್ತಾನೆ. 3ನೇ ಮನೆ ಮೀನದಲ್ಲಿ, 6ನೇ ಮನೆ ಮಿಥುನದಲ್ಲಿ, 8ನೇ ಮನೆ ಸಿಂಹದಲ್ಲಿ, 12ನೇ ಮನೆ ಧನಸ್ಸುವಿನಲ್ಲಿ ಇದ್ದರೆ ಶುಭ ಫಲಗಳನ್ನು ಕೊಡ್ತಾನೆ. ಕುಂಭ ಲಗ್ನಕ್ಕೆ ಗುರು ದ್ವಿತೀಯ ಲಾಭಾಧಿಪತಿಯಾಗ್ತಾನೆ. ಯಾವುದೇ ಸಾಮಾನ್ಯ ಅಶುಭ ಸ್ಥಾನದ ಅಧಿಪತ್ಯ ಇಲ್ಲದೇ ಇದ್ರೂ ಕೂಡ ಈ ಲಗ್ನಕ್ಕೂ ಗುರು ಅಶುಭವೇ ಆಗ್ತಾನೆ. ಆದರೆ ಕೆಲವು ಹೆಚ್ಚಿನ ಸ್ಥಾನದಲ್ಲಿ ಶುಭ ಫಲಗಳನ್ನು ಕೊಡ್ತಾನೆ. ಕುಂಭ ಲಗ್ನಕ್ಕೆ ಲಗ್ನದಲ್ಲಿ, ದ್ವಿತೀಯ ಸ್ಥಾನವಾದ ಮೀನರಾಶಿಯಲ್ಲಿ, ತೃತೀಯದ ಮೇಷದಲ್ಲಿ, ಹಾಗೆ ಕೇಂದ್ರ ತ್ರಿಕೋನ ರಾಶಿಗಳಾದಂತಹ ವೃಷಭ, ಮಿಥುನ, ಸಿಂಹ, ತುಲಾ, ವೃಶ್ಚಿಕ ರಾಶಿಗಳಲ್ಲಿದ್ದರೆ, ಹಾಗೆ ಲಾಭಸ್ಥಾನವಾದ ಧನಸ್ಸುವಿನಲ್ಲಿದ್ದರೂ ಕೂಡ ಅನುಕೂಲ ಫಲವನ್ನು ಕೊಡ್ತಾನೆ. ಮೀನ ಲಗ್ನಕ್ಕೆ ಗುರು ಲಗ್ನ ದಶಮಾಧಿಪತಿಯಾಗಿ ಶುಭನಾಗ್ತಾನೆ. ವೃಷಭ, ಸಿಂಹ, ತುಲಾ, ಮಕರ, ಕುಂಭ ಈ ರಾಶಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಶಿಗಳಲ್ಲಿದ್ದರೂ ಕೂಡ ಗುರು ಮೀನ ಲಗ್ನಕ್ಕೂ ಶುಭ ಫಲಿತಾಂಶಗಳನ್ನು ಕೊಡ್ತಾನೆ. ಇದು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಫಲಗಳು ಮಾತ್ರ. ಹಾಗಂತ ಪ್ರತಿ ಜಾತಕಕ್ಕೂ ಗುರು ಅನಾನುಕೂಲ ಮನೆಗಳಲ್ಲಿದ್ದ ತಕ್ಷಣ ಅನಾನುಕೂಲವನ್ನೇ ಕೊಡ್ತಾನೆ ಅಂತ ಅರ್ಥ ಅಲ್ಲ. ಅಥವಾ ಅನುಕೂಲ ಸ್ಥಿತಿಯಲ್ಲಿ ಇದ್ದ ತಕ್ಷಣ ಎಲ್ಲ ಒಳ್ಳೆಯ ಫಲಗಳನ್ನು ಕೂಡ ಕೊಟ್ಟು ಬಿಡ್ತಾನೆ ಅಂತಾನೂ ಅರ್ಥ ಅಲ್ಲ. ಆ ರೀತಿ ಅಂದ್ಕೊಳ್ಳೋ ಹಾಗಿದ್ರೆ ಜ್ಯೋತಿಷ್ಯಕ್ಕೆ ಅರ್ಥನೇ ಇರ್ತಾ ಇರಲಿಲ್ಲ. ಇದು ಒಂದು ಸಾಮಾನ್ಯ ಫಲಸೂತ್ರಗಳಷ್ಟೇ.
ಜಾತಕದಿಂದ ಜಾತಕಕ್ಕೆ ಪ್ರತಿ ಫಲಗಳು ಕೂಡ ಬದಲಾಗುತ್ತೆ. ಹಾಗಾಗಿ ಜಾತಕದಲ್ಲಿ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಮಾತ್ರ ಫಲ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗುರುವು ರಾಹುವಿನ ಜೊತೆ ಸೇರಿ ಯಾವುದೇ ಮನೆಯಲ್ಲಿ ಅಥವಾ ಯಾವುದೇ ರಾಶಿಯಲ್ಲಿರೋದು ಶುಭವಲ್ಲ. ಗುರುವಿಗೆ ಪ್ರಬಲವಾದ ಶತ್ರು ಅಂದರೆ ಅದು ರಾಹು. ಹಾಗಂತ ಗುರು ರಾಹು ಒಟ್ಟಿಗೆ ಇದ್ದ ತಕ್ಷಣ ಸಮಸ್ಯೆ ಏನು ಉಂಟಾಗಿ ಬಿಡೋದಿಲ್ಲ. ಅಲ್ಲಿ ಗುರು ಬಲಿಷ್ಠನಾಗಿದ್ದರೆ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ. ಗುರು ಮಹಾದಶಾದಲ್ಲಿ ರಾಹು ಭುಕ್ತಿ ಮಾತ್ರ ಹೆಚ್ಚು ಸಮಸ್ಯೆಯನ್ನ ಉಂಟು ಮಾಡಬಲ್ಲಂಥ ಸಮಯ ಆಗಿರುತ್ತೆ. ಇನ್ನು ಗುರು ತನ್ನ ನೀಚ ಸ್ಥಾನವಾದ ಮಕರ ರಾಶಿಯಲ್ಲಿದ್ದರೆ ಅಥವಾ ಸೂರ್ಯನಿಗೆ ಅತೀ ಸಮೀಪದಲ್ಲಿದ್ದು ಅಸ್ತಂಗತನಾಗಿದ್ದರೆ ಗುರುವಿನ ಶಕ್ತಿ ಕಡಿಮೆ ಇರಬಹುದಾದ ಸಾಧ್ಯತೆ ಇರುತ್ತೆ. ಗುರುವಿನ ಶಕ್ತಿಯನ್ನ ಅಥವಾ ಯಾವುದೇ ಗ್ರಹದ ಶಕ್ತಿಯನ್ನ ನಾವು ಷಡ್ಬಲದ ಮೂಲಕ ತಿಳಿಯಬಹುದು. ಜಾತಕದಲ್ಲಿ ಗುರು ಬಲಹೀನನಾಗಿದ್ರೆ ಅಥವಾ ಸಮಸ್ಯೆಗೆ ಸಿಲುಕಿದ್ರೆ ವ್ಯಕ್ತಿ ದಡ್ಡನು, ಬುದ್ಧಿಹೀನನೂ ಆಗಿರಬಹುದು. ದೇಹದಲ್ಲಿ ಅತಿಯಾದ ಕೊಬ್ಬು ಸೇರಿ ಸ್ಥೂಲಕಾಯದವನಾಗ್ತಾನೆ. ಕಫ ಸಂಬಂಧಿ ರೋಗ ಉಂಟಾಗಬಹುದು. ರಕ್ತದೊತ್ತಡ, ಡಯಾಬಿಟಿಸ್, ಲಿವರ್ ಸಮಸ್ಯೆ, ಜೀರ್ಣಕ್ರಿಯೆ ಸರಿಯಾಗಿ ಆಗದೇ ಇರುವಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ಕಾಮಾಲೆಗಳು ಉಂಟಾಗಬಹುದು. ವ್ಯಕ್ತಿ ಸಂಸ್ಕಾರಹೀನನೂ ಅಹಂಕಾರಿಯೂ ಆಗಿರುವಂತಹ ಸಾಧ್ಯತೆ ಇರುತ್ತೆ. ವಿದ್ಯೆ ತಲೆಗೆ ಹತ್ತೋದಿಲ್ಲ, ನೆನಪಿನ ಶಕ್ತಿ ಕಡಿಮೆ ಇರುತ್ತೆ. ನೀವು ಇದನ್ನ ನೋಡಿ ಭಯ ಪಡಬೇಕಾದ ಅಗತ್ಯವೇನೂ ಇಲ್ಲ. ಆರೋಗ್ಯ ಸಮಸ್ಯೆಗಳು ಏನೇ ಇದ್ರೂ ಕೂಡ ವೈದ್ಯರನ್ನೇ ಸಂಪರ್ಕಿಸಬೇಕು. ಇದು ಕೇವಲ ಜ್ಯೋತಿಷ್ಯ ಕಲಿಯುವಂಥವರಿಗಾಗಿ ಮಾತ್ರ ನೀಡ್ತಾ ಇರುವಂತಹ ಮಾಹಿತಿ. ಇನ್ನು ಜಾತಕದಲ್ಲಿ ಗುರುವಿನಿಂದ ಉಂಟಾಗಬಹುದಾದ ಯಾವುದೇ ಸಮಸ್ಯೆಗೆ ಅಥವಾ ಜಾತಕದಲ್ಲಿ ಗುರುವನ್ನ ಬಲಪಡಿಸಿಕೊಳ್ಳಲು ಅಥವಾ ಗುರುವಿನ ಕಾರಕತ್ವಗಳನ್ನು ಪಡೆಯೋದಕ್ಕೆ ಗುರುವಿನ ಆರಾಧನೆಯನ್ನ ಮಾಡಬೇಕು. ಇಲ್ಲಿ ಯಾವ ಲಗ್ನ ಯಾವ ರಾಶಿಯ ಭೇದವಿಲ್ಲದೆ ಎಲ್ಲ ಲಗ್ನದವರು ಗುರುವಿನ ಆರಾಧನೆಯನ್ನ ಮಾಡಬಹುದು. ಇದು ಗುರುವಿನ ಶ್ರೇಷ್ಠತೆ. ಗುರುವಾರ ಗುರು ಜಪ ಮಾಡಿಕೊಳ್ಳಬಹುದು. ಕನಿಷ್ಠ 1000 ಬಾರಿ ಈ ಮಂತ್ರವನ್ನ ಜಪ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಇದಷ್ಟೇ ಅಲ್ಲ, ಇನ್ನೂ 100 ಮಂತ್ರಗಳು ನಿಮಗೆ ಸಿಗ್ತವೆ. ಅವುಗಳನ್ನ ಕೂಡ ನೀವು ಪಠನೆಯನ್ನ ಮಾಡಬಹುದು. ದತ್ತಾತ್ರೇಯ ದೇವಾಲಯ ದರ್ಶನ, ಅಭಿಷೇಕಾದಿಗಳನ್ನ ಮಾಡಿಸ್ಕೊಳ್ಳಬಹುದು. ಹಯಗ್ರೀವ ಪ್ರಾರ್ಥನೆ ಮಾಡಬಹುದು ಅಥವಾ ನಿಮ್ಮಿಷ್ಟದ ಯಾವುದೇ ಗುರುಗಳ ಆರಾಧನೆಯನ್ನ ಮಾಡಬಹುದು. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮತ್ತು ಅಶ್ವತ್ಥ ವೃಕ್ಷ ನೆಡುವುದನ್ನ ಕೂಡ ಮಾಡಬಹುದು. ಪ್ರತಿದಿನವೂ ಪ್ರತಿಕ್ಷಣವೂ ಆನಂದದಿಂದ ಇರಬೇಕಂದ್ರೆ ನಮ್ಮ ಮೇಲೆ ಗುರುವಿನ ಕೃಪಾ ಕಟಾಕ್ಷ ಬೇಕು. ನಿಮ್ಮ ಗುರುಗಳು ಯಾರೋ, ನಿಮ್ಮ ಶಿಕ್ಷಕರು ಯಾರೋ, ನಿಮ್ಮ ಅಧ್ಯಾಪಕರು ಯಾರೋ, ಯಾವತ್ತಿಗೂ ಅವರನ್ನ ಗೌರವಿಸಿ. ನಮ್ಮ ಸನಾತನ ಪರಂಪರೆಯಲ್ಲಿ ಗುರುವಿಗೆ ಅಪಾರವಾದಂತಹ ಗೌರವವನ್ನ ನೀಡಲಾಗಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂಥ ದಾಸರು ಕೂಡ ಗುರುವನ್ನ ಹಾಡಿ ಹೊಗಳಿದ್ದಾರೆ. ಕೇವಲ ಗುರುವಿನ ಕೃಪೆಯೊಂದೇ ಸಾಕು ಮನುಷ್ಯ ಉದ್ಧಾರ ಆಗೋದಕ್ಕೆ, ಜೀವನದಲ್ಲಿ ಎತ್ತರಕ್ಕೇರೋದಕ್ಕೆ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಗಾಗಿ ನೀವು ನಮ್ಮನ್ನು ಕೂಡ ಸಂಪರ್ಕ ಮಾಡಬಹುದು. 7795502082 ಈ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬಹುದು. ಒಬ್ಬರ ಜಾತಕ ಪರಿಶೀಲನೆಗೆ ಕೇವಲ 399 ರೂಪಾಯಿಗಳು ಮಾತ್ರ. ಧನ್ಯವಾದಗಳು. ಜೈ ಶ್ರೀರಾಮ್.